ಬೆಳಗ್ಗೆ ಎದ್ದು 3 ಗಂಟೆಗೆ ಎದ್ದು ಕೃಷ್ಣನಿಗೆ ಹಾಲು ಕರಿತಾ ಇದ್ದೇನೆ. ಆಮೇಲೆ ಬೆಳಿಗ್ಗೆ 8 ಗಂಟೆಗೆ ಭಕ್ತಾದಿಗಳಿಗೆ ತಿಂಡಿ ಬಡಿಸುವುದು, ಮಧ್ಯಾಹ್ನ ಅನ್ನಪ್ರಸಾದ ಬಡಿಸುವುದು, ಹಾಗೆ ರಾತ್ರಿ ಅನ್ನಪ್ರಸಾದ ಬಡಿಸುವುದು. ಹೀಗೆ ದಿನನಿತ್ಯವೂ ಬಡಿಸ್ತಾ ಇದ್ದೇನೆ. ಮತ್ತು ಏಕಾದಶಿ ಡ್ಯೂಟಿ ಇದೆ. ಯಾರೇ ಏನು ಕರೆದರೂ ನಾನು ಹೋಗ್ತೀನಿ ಕೆಲಸಕ್ಕೆ. ಎಲ್ಲ ಸಿಬ್ಬಂದಿಗಳಲ್ಲಿ ಮ್ಯಾನೇಜರ್ ಆಗಲಿ ಕರೆದಾಗ ನಾವು ಹೋಗ್ತೀನಿ. ಅವರಿಗೆ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಇದೆ. ಸ್ವಾಮಿಗಳಿಗೆ ಎಲ್ಲ ಅಷ್ಟಮಠ ಸ್ವಾಮಿಗಳೇ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದೆ. ತುಂಬ ಆ್ಯಕ್ಟಿವ್ ಮನುಷ್ಯ. ನನಗೆ ಪರಿಚಯ ಆಗಿ 8-10 ವರ್ಷ ಆಯಿತು ಕೃಷ್ಣ ಮಠಕ್ಕೆ ನಾನು ಬಂದು. ಅದರ ಮೊದಲು ಒಂದು ಸಾಧಾರಣ 20-22 ವರ್ಷದಿಂದ ಇದ್ದಾರೆ ಅವರು. ಬೆಳಗ್ಗೆ ಕೃಷ್ಣನಿಗೆ ಅಭಿಷೇಕಕ್ಕೆ ಹಾಲು ಕರೆಯೋದು, ಮತ್ತು ಬೆಳಗಿನ ಹೊತ್ತು ಫಲಾರ, ಮಧ್ಯಾಹ್ನ ಮತ್ತು ರಾತ್ರಿ ಹೊತ್ತಿಗೆ ಊಟ ಬಡಿಸೋ ಕಾರ್ಯಕ್ರಮದಲ್ಲಿ ನಿರಂತರವಾಗಿರ್ತಾರೆ. 55 ವರ್ಷ ಆದ್ರೂ ತುಂಬ ಆ್ಯಕ್ಟಿವ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಿಯೇ ಹುಟ್ಟಿ ಎಲ್ಲಿಗೆ ಬಂದು ಕೃಷ್ಣನ ಪೂಜೆಗೆ ಅಭಿಷೇಕಕ್ಕೆ ಹಾಲು ಕರೆಯೋದು ಹೇಳಿದ್ದು ತುಂಬ ಯೋಗ್ಯದ ಕೆಲಸ. ಮತ್ತು ವರ್ಷಕ್ಕೆ ಬೆಳಗ್ಗೆ 3 ಗಂಟೆಗೆ ಹೇಳ್ತಾರೆ ಅವರು. 3ರಿಂದ 4:15 ತನಕ ಹಾಲು ಕರೆದು ಆಮೇಲೆ ಸ್ವಲ್ಪ ಮಲ್ಕೊಂಡು ಬೆಳಗ್ಗೆ 7:00ವರೆಗೆ ಫಲಾರದ ವ್ಯವಸ್ಥೆ ಇದೆ ಯಾತ್ರಿಗಳಿಗೆ. ಅದಾದ ಮೇಲೆ ಮಧ್ಯಾಹ್ನ ಮತ್ತು ರಾತ್ರಿ ಹೊತ್ತಿಗೆ ಊಟ ಬಡಿಸೋ ಕಾರ್ಯಕ್ರಮದಲ್ಲಿ ನಿರಂತರಾಗಿರ್ತಾರೆ. ಏಕಾದಶಿಗೂ ಅವರ ಸೇವೆ ರನ್ನಿಂಗ್ ಇರ್ತದೆ. ಅದಕ್ಕೇನೋ ಬಂದಂತೇನಿಲ್ಲ, ರಜೆ ಅಂತೇನಿಲ್ಲ. ಅಷ್ಟಮಿ ಮತ್ತು ವಿಟ್ಲಪಿಂಡಿ ಟೈಮಿಗೆ, ಚೌತಿ ಟೈಮಿಗೂ ಒಂದು ವೇಷ ಹಾಕ್ಕೊಂಡು ಅದರಲ್ಲಿ ಬಂದ ಹಣ ಸಂಗ್ರಹವನ್ನು ತುಂಬ ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡೋದು, ಗೋಸೇವೆ ಆಗಲಿ, ತುಂಬ ಅದರ ಬಗ್ಗೆ ಹೆಲ್ಪಿಂಗ್ ನೇಚರ್ ಇದೆ ಅವರಿಗೆ.